ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ನವೆಂಬರ್ 21. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ. ಇಂದಿನ ದಿನಾಂಕ 21 ಶುಕ್ರವಾರ ಆಗುತ್ತೆ. ಪಾಡ್ಯ ಇದೆ ಮಧ್ಯಾಹ್ನ 12:27 ಆನಂತರ ಬೆಳಿಗ್ಗೆ ಆರಂಭ ಆಗುತ್ತೆ. ಅನುರಾಧ ನಕ್ಷತ್ರ ಮಧ್ಯಾಹ್ನ 12:44 ಇದೆ. ಆನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಅತಿಗಂಡ ಯೋಗ ಮತ್ತು ಭವಕರಣ ಇದೆ. ಇಲ್ಲಿ ಪಾಡ್ಯನ ರಿಕ್ತ ತಿಥಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ತಿಥಿ ಇದ್ದಾಗ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಅದರಲ್ಲೂ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲೇಬಾರದು. ಅದು ಇನ್ನು ನಮ್ಮ ಮನಸ್ಥಿತಿ, ನಮ್ಮ ಆತ್ಮಸ್ಥೈರ್ಯ, ನಮ್ಮಲ್ಲಿರೋ ಧೈರ್ಯ. ಅದು ಯಾವುದೇ ಕೆಲಸವನ್ನು ಆರಂಭ ಮಾಡಿರೋದನ್ನು ಮುಂದುವರಿಸಿ, ಯಾವುದೇ ತೊಂದರೆ ಇಲ್ಲ, ಸುಲಭ ರೀತಿಯಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಕಾರಣ ಏನಪ್ಪ ಅಂದರೆ ಅನುರಾಧ ನಕ್ಷತ್ರ ಇದೆ, ಕೆಲಸವನ್ನು ಮಾಡಲೇಬೇಕು ಅನ್ನೋ ಒಂದು ಈ ಹಠ ನಿಮ್ಮಲ್ಲಿ ಬರುತ್ತೆ, ಕೆಲಸ ಮುಗಿಯುತ್ತೆ, ಏನು ತೊಂದರೆ ಏನಿಲ್ಲ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ 10:43 ಆರಂಭ ಆಗುತ್ತೆ, ಮುಗಿಯೋದು 12:10. ಈ ವೇಳೆಯಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭಿಸಬಾರದು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಸಾಮಾನ್ಯವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಕೆಲವರು ಮಾಡಲೇಬೇಕಾಗುತ್ತೆ. ಉದಾಹರಣೆಗೆ ಪೊಲೀಸ್ನವರಾಗಲಿ ಅಥವಾ ನಮ್ಮ ಸೈನಿಕರಾಗಲಿ, ಅನಿವಾರ್ಯವಾದಂಥ ಕೆಲಸ ಕಾರ್ಯಗಳಾಗಲಿ ರಾಹುಕಾಲ ಅವೆಲ್ಲ ನೋಡಿದ್ರೆ ನಾವು ಯಾರೂ ಸಂತೋಷವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ರಾಹುಕಾಲದ ಬಗ್ಗೆ ಯೋಚನೆ ಮಾಡಬೇಡಿ, ಕೆಲಸ ಕಾರ್ಯಗಳನ್ನು ಮಾಡಿ. ಅದರಲ್ಲೂ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಖಂಡಿತ ಇಲ್ಲ. ಅದು ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 3:02 ಆರಂಭ ಆಗಿ 4:25 ಮುಗಿಯುತ್ತೆ. ಈ ವೇಳೆಯಲ್ಲಿ ಪ್ರತಿನಿತ್ಯ ನಾನು ಹೇಳ್ತಾನೆ ಬಂದಿದ್ದೀನಿ, ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಬಾರ್ದು. ಅದು ಆಮೇಲೆ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು. ಹೊಸದಾಗಿ ಔಷಧಿಯನ್ನು ತಗೋಬಾರ್ದು. ಅದು ಹೊಸ ವಾಹನವನ್ನು ಕೊಳ್ಳಬಾರ್ದು. ಇಷ್ಟನ್ನು ಗಮನದಲ್ಲಿಟ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಕೊಡ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಒಳ್ಳೆಯದು ಮಾಡ್ತಾನೆ. ಇದೇ ನಿಜ. ನಮಸ್ಕಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು, ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ರೀತಿಯ ಅಡ್ಡಿ ಆತಂಕ ಎದುರಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನೀವು ತುಂಬ ಮುತುವರ್ಜಿಯಿಂದ, ತುಂಬ ಆಸಕ್ತಿಯಿಂದ, ಹೆಚ್ಚಿನ ಪರಿಶ್ರಮದಿಂದ ಕೆಲಸವನ್ನು ಆರಂಭ ಮಾಡ್ತೀರಿ. ಆದರೆ ಆ ಕೆಲಸ ಸುಲಭವಾಗಿ ಮುಂದುವರ್ಕೊಂಡು ಹೋಗಲ್ಲ. ಯಾವುದೋ ಒಂದು ರೀತಿಯ ಅಡೆತಡೆಗಳು ಬರುತ್ತೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂದರೆ ನಿಮಗೆ ಸಾಕಷ್ಟು ಸಹನೆಯ ಬುದ್ಧಿ. ಏನೇ ಅಡ್ಡಿ ಆತಂಕ ಎದುರಾದರೂ ಸ್ವಲ್ಪ ಸಹನೆಯಿಂದ ಮುಂದುವರಿರಿ, ಏನೂ ತೊಂದರೆ ಆಗಲ್ಲ. ಸ್ವಲ್ಪ ನಿಧಾನಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಇದು ಖಂಡಿತ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ, ಯಾವತ್ತೋ ಏನೋ ಒಂದು ಮಾತನಾಡಿರ್ತೀರಿ, ಆ ಮಾತು ಇವತ್ತು ಮತ್ತೆ ಬೆಳಕಿಗೆ ಬರುತ್ತೆ. ಅವತ್ತು ಮರ್ತೋಗಿರ್ತಾರೆ, ಜನ ಬಿಟ್ಬಿಟ್ಟಿರ್ತಾರೆ. ನಿಮ್ಮ ಕುಟುಂಬದ ಈ ಸದಸ್ಯರು ಇವತ್ತೇನು ಮಾಡ್ತಾರೆ, ಅದ್ರ ಬಗ್ಗೆ ಟೀಕೆಯನ್ನು ಮಾಡ್ತಾರೆ. ನೀವು ಸಾಕಷ್ಟು ಸಂತೋಷವಾಗಿದ್ದರೂ ಕೂಡ, ನಗನಗ್ತಾ ಇದ್ದರೂ ಕೂಡ ಇಂತಹ ಟೀಕೆ ಏನಪ್ಪ ಮಾಡುತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುತ್ತೆ. ಆನಂತರ ನಿಮ್ಮ ಉದ್ಯೋಗಸ್ಥ ವಿಚಾರಕ್ಕೆ ಬಂದಾಗ, ಉದ್ಯೋಗ ಸ್ಥಾನದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ. ಸಹಜವಾದ ಪ್ರಕ್ರಿಯೆ ಏನಪ್ಪ ಅಂದರೆ ಕೆಲವೊಂದು ಕೆಲಸಗಳನ್ನು ನೀವು ಪದೇ ಪದೇ ಮಾಡಲೇಬೇಕಾಗತ್ತೆ. ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋಕ್ಕಾಗಲ್ಲ, ಆರಂಭ ಆಗಿರೋದ್ರಿಂದ ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಉದ್ಯೋಗದ ವಿಚಾರ ಆದ್ದರಿಂದ ನೀವು ಆತ್ಮಸ್ಥೈರ್ಯವನ್ನು ಕಳ್ಕೊಂಬಲ್ಲ.
ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ, ಅದರಲ್ಲಿ ಯಶಸ್ಸನ್ನು ಸಹ ನೀವು ಗಳಿಸ್ತೀರಿ, ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ನಿಮಗೆ ಇಷ್ಟವಾದಂತಹ ವಸ್ತು ಒಂದು ಕಳುವಾಗುವ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಣ ಆಗ್ಬೋದು, ಉಂಗುರ ಆಗ್ಬೋದು, ಅಥವಾ ಏನು ಬೇಕಾದ್ರೂ ಆಗ್ಬೋದು, ಎಚ್ಚರಿಕೆ ಇರಲಿ ಸ್ವಲ್ಪ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮಗೆ ನಿರೀಕ್ಷಿತ ವರಮಾನ ಇರುತ್ತೆ, ಆದರೆ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡೋದು ತುಂಬ ಮುಖ್ಯವಾಗುತ್ತೆ. ವೃಷಭ ರಾಶಿಯವರಿಗೆ ಒಂದು ರೀತಿ ಇವತ್ತು ಒಳ್ಳೆಯ ದಿನ, ಅದೃಷ್ಟದ ದಿನ. ಕಾರಣ ಏನಪ್ಪ ಅಂದರೆ ಅವರಿಗೆ ಕೂತ ಕಡೆ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಅನುಕೂಲತೆಗಳು ಸಿಗುತ್ತೆ. ಹಾಗೆ ಇವರಿಗೆ ಅವರಲ್ಲಿರುವ ಪ್ರತಿಭೆಯನ್ನು ಜನಕ್ಕೆ ತೋರಿಸೋದಕ್ಕೆ ಒಳ್ಳೆಯ ಅವಕಾಶಗಳು ಸಹ ಸಿಗುತ್ತೆ. ಆದರೆ ಇವರೇನಪ್ಪ ಮಾಡ್ತಾರೆ, ಯಾವುದೇ ಅವಕಾಶ ಸಿಕ್ಕಿದ್ರು ಇವರ ಜವಾಬ್ದಾರಿ ಯಾವುದೇ ಆದರೂ ಕೂಡ ಬುದ್ಧಿವಂತಿಕೆಯಿಂದ ತಮ್ಮ ನಿರ್ಣಯಗಳನ್ನು ತೆಗೆದುಕೊಂಬಲ್ಲ. ಒಂದು ಅತಿಯಾದಂತಹ ಹಠದ ಬುದ್ಧಿ. ಇವ್ರಿಗೆ ಗೊತ್ತಿರುತ್ತೆ, ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ಹೇಳ್ತಾರೆ, ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಸಡನ್ನಾಗಿ, ಇದು ತಪ್ಪು ಹೇಳಿರೋದು ಅಂತ. ಅದೇನಪ್ಪ ಅಂದರೆ ಇವರು ತಮ್ಮ ಒಂದು ತೀರ್ಮಾನವನ್ನು ಬಿಟ್ಕೊಡಲ್ಲ, ಅದ್ರ ಬಗ್ಗೆನೇ ವಾದ ಮಾಡ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಕೆಲವರು ಇವರಿಂದ ದೂರ ಉಳಿತಾರೆ. ಇವರಿಂದ ಆಗಬೇಕಾದಂತಹ ಕೆಲಸ ಕಾರ್ಯಗಳನ್ನು ಬೇರೆಯವರಿಂದ ಮಾಡಿಸ್ಕೋತಾರೆ, ಯಾವ ಕೆಲಸಕ್ಕೂ ನಿಲ್ಲಲ್ಲ. ಬರೀ ಈ ಕುಟುಂಬದ ವಿಚಾರದಲ್ಲೂ ಅಷ್ಟೇ ಏನು ಮಾಡ್ತಾರೆ, ಕುಟುಂಬದಲ್ಲಿ ನಿಮಗಿಂತ ಚಿಕ್ಕವರಾಗಲಿ ಅಥವಾ ದೊಡ್ಡವರಾಗಲಿ ನಿಮ್ಮನ್ನು ತುಂಬ ಪ್ರೀತಿ ವಿಶ್ವಾಸದಿಂದ, ಅದಕ್ಕಿಂತಲೂ ಹೆಚ್ಚಾಗಿ ಗೌರವದಿಂದ ಕಾಣ್ತಾರೆ, ನಿಮ್ಮ ಬಳಿ ಮಾತಾಡ್ತಾರೆ. ಆದರೆ ಏನು ಮಾಡ್ತೀರಿ, ನಿಮ್ಮ ಈ ಒಂದು ರೀತಿಯ ಗತ್ತು ದೌಲತ್ತು ಅಂತ ಹೇಳ್ತೀವಲ್ಲ, ಅದನ್ನು ತೋರಿಸ್ತಿರಲ್ಲ, ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ನಿಮ್ಮ ಸಹವಾಸನೇ ಬೇಡ, ನಿಮ್ಮನ್ನು ಕೇಳೋದೇ ಬೇಡ ಅಂತ ಅವ್ರು ಬೇರೆ ದಾರಿ ಹುಡ್ಕೋತಾರೆ. ಆದ್ದರಿಂದ ಸಹನೆಯಿಂದ ಇರಿ, ಸ್ವಲ್ಪ ಎಲ್ಲರನ್ನೂ ನಂಬೋದನ್ನು ಬಿಡಿ. ಏನು ಮಾಡೋದು ನಡೆಯುತ್ತೆ ಅನ್ನೋ ಬುದ್ಧಿವಂತೆಯಿಂದ ಈಚೆ ಬನ್ನಿ. ಅವಕಾಶಗಳನ್ನು ಬಳಸ್ಕೊಳ್ಳಿ, ಯಾವುದೇ ರೀತಿಯ ತೊಂದರೆ ಬರಲ್ಲ. ಉತ್ತಮ ಆದಾಯ ಇರುತ್ತೆ, ಅದಕ್ಕೆ ತಕ್ಕನಾದಂತಹ ಖರ್ಚು ವೆಚ್ಚಗಳಿರುತ್ತೆ, ಆದಾಯಕ್ಕೆ ತಕ್ಕಂಥ ಖರ್ಚು ವೆಚ್ಚಗಳಿರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರೋರು ಇವರು ಈ ದಿನ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಒಂದು ಶ್ರದ್ಧೆಯನ್ನು ತೋರಿಸ್ಬೇಕು. ಅಂದರೆ ಒಂದು ಕಾಳಜಿ ಇರಬೇಕು ಅವರಲ್ಲಿ. ಅದು ವರಮಾನ ಬರೋದಿರಲಿ, ಖರ್ಚು ವೆಚ್ಚಗಳಿರಲಿ, ಅದ್ರ ಬಗ್ಗೆ ಚೂರು ಹೆಚ್ಚಿನ ಜವಾಬ್ದಾರಿಯಿಂದ ನಡ್ಕೋಬೇಕು. ಕಾರಣ ಏನಪ್ಪ ಅಂದರೆ, ಉದಾಹರಣೆಗೆ ಈ ಉದ್ಯೋಗದಲ್ಲಿರೋರು ಪಾಪ ಅವರೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ, ಎಷ್ಟು ಗಂಟೆನೇ ಮಾಡಲಿ, ಅವ್ರಿಗೊಂದು ಫಿಕ್ಸೆಡ್ ಸ್ಯಾಲ್ರಿ, ಇಷ್ಟು ಕೊಡ್ತೀವಿ ಅಂತ ಹೇಳಿರ್ತಾರೆ, ಅಷ್ಟು ದುಡ್ಡು ಕೊಟ್ಬಿಡ್ತಾರೆ. ಅವ್ರಿಗದು ನಿರೀಕ್ಷಿತವಾದಂತಹ ವಿಚಾರ, ಅವ್ರ ನಿರೀಕ್ಷೆ ಅಷ್ಟೇ. ಅದೇನೇ ಈ ಸ್ವಂತ ವ್ಯವಹಾರವನ್ನು ಮಾಡೋದು. ಇವತ್ತು ಅವರ ನಿರೀಕ್ಷೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಕಾರಣ ಏನಪ್ಪ ಅಂದರೆ, ಅವರಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕೆ ತಕ್ಕನಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಸಹ ಮಾಡ್ತಾರೆ. ಆದರೆ ತಪ್ಪು ಇವರದ್ದು ಅಲ್ಲದೇ ಹೋದರು, ಅಂದರೆ ಇವರು ತಪ್ಪೇ ಮಾಡಲ್ಲ ಅಂತಲ್ಲ, ಇವರೇ ತಪ್ಪು ಮಾಡ್ಬೋದು. ಇವರು ತಪ್ಪು ಮಾಡದೆ ಹೋದರೂ ಕೂಡ ಇವರ ಜೊತೆಗಾರರಿರ್ತಾರಲ್ಲ, ಅವರಿಂದ ಆಗುವ ತಪ್ಪಿನಿಂದ ಇವರಿಗೆ ಬರಬೇಕಾದಂತಹ ಹಣದ ಮೊಬಲಗಳಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಇವತ್ತಿವರಿಗೆ ಹಣದ ಕೊರತೆ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಕಮಿಷನ್ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾಯಿರೋರು ಅವ್ರಿಗಂತೂ ಸ್ವಲ್ಪ ಹೆಚ್ಚಿನ ಒಂದು ನಿರಾಸೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮುಖ್ಯವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ಶ್ರದ್ಧೆ ಇರಲಿ, ಎಚ್ಚರಿಕೆ ಇರಲಿ. ಎಲ್ಲರೂ ನಂಬಬೇಕು, ಈ ಮಾತು ನಾನು ಹೇಳಬಾರ್ದು, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಎಲ್ಲರೂ ನಿಮ್ಮವರಲ್ಲ, ಎಲ್ಲರೂ ನಿಮಗೆ ಸಹಾಯ ಮಾಡಲ್ಲ, ಹಾಗೆ ನೀವು ಅಷ್ಟೇ ಎಲ್ರಿಗೂ ಸಹಾಯ ಮಾಡೋಕ್ಕಾಗಲ್ಲ. ಅದನ್ನು ಎಚ್ಚರಿಕೆ ಇಟ್ಕೊಳ್ಳಿ. ಇನ್ನು ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀವಿ ಹಣದ ವಿಚಾರವಾಗಿ ಅಷ್ಟೇ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಇವರು ಏನು ಮಾಡ್ತಾರೆ, ಒಂದೇ ಗುರಿ,
ಅದೇನಪ್ಪ ಅಂದರೆ ಇವತ್ತು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅಂದರೆ ನನ್ನ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗಬೇಕು ಅಂತ. ಅಂದರೆ ಒಂದು ರೀತಿ ಈ ಆಶಾ ಗೋಪುರವನ್ನು ಕಟ್ಟಿರ್ತಾರೆ, ಅದು ಖಂಡಿತ ತಪ್ಪಲ್ಲ. ಆದರೆ ಏನು ಮಾಡ್ತಾರಪ್ಪ ಇವರು, ಪ್ರತಿಯೊಂದು ವಿಚಾರದಲ್ಲಿ ಸಹ ಆತುರದ ತೀರ್ಮಾನಗಳನ್ನು ತಗೋತಾರೆ. ಯಾವಾಗ ಇವರು ಆತುರದ ತೀರ್ಮಾನಗಳನ್ನು ತಗೋತಾರೆ ಅಲ್ಲಿ ಸಹಜವಾಗಿ ಇವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿಂದೆ ಉಳಿಬೇಕಾಗುತ್ತೆ. ಆದ್ದರಿಂದ ಸಹನೆಯಿಂದ ವರ್ತಿಸಿ. ಅದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿ. ಆಯಿತಾ? ಇವಾಗ ಕಣ್ಮುಚ್ಚಿನ ಕೆಲಸ ಮಾಡೋದು ಅಂತಾರಲ್ಲ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಇರೋ ಒಂದು ಪರಿಸ್ಥಿತಿಯನ್ನು ಕರೆಕ್ಟಾಗಿ ಅವಲೋಕನ ಮಾಡಿ ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸಬೇಕು. ಅದೇ ಇವತ್ತು ನೀವು ಮಾಡಬೇಕಾಗಿರೋ ಮುಖ್ಯವಾದಂತಹ ಕೆಲಸ. ಕುಟುಂಬದಲ್ಲಿ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅತಿಯಾದ ಆತುರದಿಂದ ಮಾಡೋ ಕಾರಣ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಇದರಿಂದ ಕುಟುಂಬದಲ್ಲಿ ಒಂದು ರೀತಿ ಅಶಾಂತಿಯ ಸನ್ನಿವೇಶ ಎದುರಾಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ಏನಾಗುತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ ಅಂದರೆ ಅಲ್ಲೂ ಇದೇ ಕೆಲಸ ಮಾಡ್ತೀರಿ, ಆತುರದಿಂದ ಕೆಲಸ ಕಾರ್ಯ ಮಾಡ್ತೀರಿ. ಆದ್ದರಿಂದ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಅಪಯಶಸ್ಸು ಸಿಗುವಂತಹ ಸಾಧ್ಯತೆಗಳಿವೆ. ಇಲ್ಲಿ ತಾಳಿದವನು ಬಾಳಿಯಾನು ಅಂತ. ಏನಾದರೂ ಸ್ವಲ್ಪ ನಿಧಾನಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಕ್ರಮೇಣವಾಗಿ ನಿಮ್ಮ ಲಯಕ್ಕೆ ಬನ್ನಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುವ ಒಂದು ಬುದ್ಧಿಶಕ್ತಿ ನಿಮ್ಮಲ್ಲಿ ಇರುತ್ತೆ, ಏನು ತೊಂದರೆ ಆಗಲ್ಲ. ಸಿಂಹ ರಾಶಿಯಲ್ಲಿ ಹುಟ್ಟಿರೋರು ಇಲ್ಲಿ ಮುಖ್ಯವಾಗಿ ಸ್ತ್ರೀಯರಿಗೆ, ಮಹಿಳೆಯರಿಗೆ, ಅವರು ಉದ್ಯೋಗ ಮಾಡ್ತಾಯಿದ್ರೂ ಅಷ್ಟೇ, ಅಥವಾ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ದರೂ ಅಷ್ಟೇ, ಅವರು ಎಷ್ಟೇ ಒಂದು ಕಷ್ಟಪಡಲಿ, ಎಷ್ಟೇ ಪ್ರಯತ್ನ ಪಡಲಿ, ಸ್ವಲ್ಪ ಆದಾಯದಲ್ಲಿ ಇವರು ಕುಂಠಿತ ಕಂಡು ಬರುತ್ತೆ. ಈ ಉದ್ಯೋಗದಲ್ಲಿ ಸಹ ಅಷ್ಟೇ, ಇವರ ನಿರೀಕ್ಷೆ ಏನೋ ಇರುತ್ತೆ, ಆ ನಿರೀಕ್ಷೆಯಂತೆ ಈ ಉನ್ನತ ಅಧಿಕಾರಿಗಳಿಂದ ಹಣದ ಸಹಾಯ ಇವರಿಗೆ ಸಿಗೋಲ್ಲ. ಉದಾಹರಣೆ, ಸಾಲ ಬೇಕಾಗುತ್ತೆ, ಸಾಲಕ್ಕೆ ಅಪ್ಲೈ ಮಾಡಿರ್ತಾರೆ, ಸಿಗಲ್ಲ. ಅಡ್ವಾನ್ಸ್ ಕೇಳಿರ್ತಾರೆ, ಸಿಗಲ್ಲ. ಅಥವಾ ಯಾವುದೋ ಒಂದು ಈ ಬಡ್ತಿ ಸಿಕ್ಕಿರುತ್ತೆ, ದುಡ್ಡಿನ ವಿಚಾರದಲ್ಲಿ ತಾರತಮ್ಯ ಇರುತ್ತೆ, ಅದನ್ನು ಸರಿಪಡಿಸಲ್ಲ, ಆ ಥರ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಇವತ್ತು ನಿರಾಸೆ ಇದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ಛಲ ಇರುತ್ತೆ. ಆದ್ದರಿಂದ ಒಂದು ಕಡೆ ಸಿಗದೇ ಹೋದರೂ ಇನ್ನೊಂದು ಕಡೆ ಅದನ್ನು ಸಂಪಾದನೆ ಮಾಡ್ತೀರಿ. ಆದ್ದರಿಂದ ಹಣದ ಕೊರತೆ ಉಂಟಾದರೂ ಕೂಡ ಆ ಕೊರತೆಯನ್ನು ಸರಿ ಮಾಡಿಕೊಳ್ಳುವಂತಹ ಚಾತುರ್ಯತೆ ಇರುತ್ತೆ. 100ಕ್ಕೆ 100ರಷ್ಟು ಸರಿ ಹೋಗದೆ ಹೋದ್ರೂ ಕಷ್ಟ ಇಲ್ಲದ ದಿನವನ್ನು ಕಳಿತೀರಿ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರಬೇಕು ಅಂದರೆ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಯಾರಿಗಾದರೂ ವಿದೇಶಕ್ಕೆ ತೆರಳಬೇಕು ಅನ್ನೋ ಒಂದು ಆಸೆ ಇದ್ದರೆ ಆತ್ಮೀಯರ ಸಹಾಯ ಸಿಗುತ್ತೆ, ಅಥವಾ ಕುಟುಂಬದವರ ಬಂಧು ಬಳಗದವರ ಸಹಾಯ ಸಿಗುತ್ತೆ, ಹೋಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇರಲ್ಲ. ಆದರೆ ಏನಪ್ಪ ಅಂದರೆ, ನಿಮ್ಮದೇ ಆದ ತಪ್ಪಿನಿಂದ ಹಣವನ್ನು ಒಂದು ಚೂರು ಯೋಚನೆಯೇ ಮಾಡದಿರ ಖರ್ಚು ಮಾಡ್ತೀರಿ, ಅದೇ ದೊಡ್ಡ ಪ್ರಾಬ್ಲಮ್. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯ ನಮಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ನಿಮ್ಮ ಮಕ್ಕಳ ವಿಚಾರ. ಇಲ್ಲೇನು ಮಾಡ್ತೀರಿ, ಪ್ರತಿಯೊಬ್ಬ ತಂದೆ ತಾಯಿಗೂ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇರುತ್ತೆ. ಅದು ಇಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡ್ತೀರಿ. ನಿಮ್ಮ ಮಕ್ಕಳು ಸಹ ತುಂಬ ಚೆನ್ನಾಗೇ ಓದ್ತಾ ಇರ್ತಾರೆ. ಆದರೆ ಈ ದಿನದಲ್ಲಿ ಏನಾಗುತ್ತೆ, ಅವರಿಗೆ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುತ್ತೆ. ಆದ್ದರಿಂದ ನೀವು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನವನ್ನು ನೀಡೋದು ಒಳ್ಳೆಯದು. ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅತಿ ವಿಳಂಬವಾಗಿ ನಡೆಯುತ್ತೆ, ತುಂಬ ನಿಧಾನವಾಗಿ ನಡೆಯುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ತೆಗೆದುಕೊಳ್ಳೋ ತೀರ್ಮಾನವೇ ಆಗುತ್ತೆ.
ಇವಾಗಿರೋ ಬುದ್ಧಿ ಇವಾಗಿರಲ್ಲ. ಇವಾಗ ಯಾವುದೋ ಒಂದು ವಿಚಾರಕ್ಕೆ ಒಂದು ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ತೀರ್ಮಾನ ತೊಗೋತೀರಿ, ಎಲ್ಲರೂ ಖುಷಿಯಾಗಿರ್ತಾರೆ, ಆಮೇಲೆ ಮಾಡೋಲ್ಲ, ಬಿಟ್ಬಿಡ್ತೀರಿ. ಆ ಥರ ಮೊದಲೇನು ಮಾಡಬೇಕು, ನಿಮ್ಮ ಆಯ್ಕೆ ಸರಿಗಿರಬೇಕು. ನಿಮಗೆ ದೊರೆವ ಅವಕಾಶವನ್ನು ನೀವೇ ಉಪಯೋಗಿಸ್ಕೋಬೇಕು, ಬೇರೆಯವ್ರ ಪಾಲಿಗೆ ಹೋಗೋದಕ್ಕೆ ಬಿಡಬಾರ್ದು. ಅದು ಆ ನಂತರ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ನೀವೇನು ಮಾಡ್ತೀರಿ, ಕುಟುಂಬದ ವಿಚಾರ ಆಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಏನೋ ಕೆಲವೊಂದು ತಪ್ಪುಗಳು ನಡೆಯುತ್ತೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಏನು ಮಾಡ್ತೀರಿ, ನಿಮ್ಮ ಹಿರಿಯ ಅಧಿಕಾರಿಗಳು ಬರ್ತಾರೆ, ಅವರ ಹತ್ರ ನಿಮ್ಮ ತಪ್ಪನ್ನು ಒಪ್ಕೊಂಬಲ್ಲ. ನಿಮ್ಮ ಕೆಲಸದಲ್ಲಿ ಆಗೋ ತೊಂದರೆಗೆ ಬೇರೆಯವರನ್ನು ಗುರಿ ಮಾಡ್ತೀವಿ. ಇದರಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮ ಬಗ್ಗೆ ತಪ್ಪು ಭಾವನೆಗೆ ತಾಳ್ತಾರೆ. ಆದ್ದರಿಂದ ಬೇರೆಯವನ್ನ ಟೀಕಿಸೋದಕ್ಕೆ ಹೋಗಬೇಡಿ. ಶಾಂತಿ ಸಂಯಮದಿಂದ ನಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಹಣದ ಅವಶ್ಯಕತೆ ಹೆಚ್ಚಾದರೆ ನಿಮಗೆ ಸಹಾಯ ಮಾಡುವಂತಹ ಒಳ್ಳೆಯ ಮನಸ್ಸಿನ ಜನ ಇರ್ತಾರೆ. ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಖರ್ಚಾಗುತ್ತೆ, ಅದು ದೊಡ್ಡ ಬುದ್ಧಿನೇ ಆಗ್ಬೋದು, ಎಚ್ಚರಿಕೆ ಇರಲಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ. ತುಲಾ ರಾಶಿಯಲ್ಲಿ ಹುಟ್ಟಿರೋರು ನೀವು ತುಂಬ ದಿವಸದಿಂದ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ತುಂಬ ಸಹನೆಯಿಂದ ಇರ್ತೀರಿ. ಅದು ಕುಟುಂಬದಲ್ಲಾಗ್ಬೋದು, ಬಂಧು ಬಳಗದಲ್ಲಾಗ್ಬೋದು, ಉದ್ಯೋಗ ಸ್ಥಾನದಲ್ಲಾಗ್ಬೋದು. ಕುಟುಂಬಕ್ಕಿಂತ ಬಂಧು ಬಳಗದವರ ವಿಚಾರಕ್ಕೆ ಬಂದಾಗ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ಸಹನೆಯಿಂದ ಇರ್ತೀರಿ. ಕಾರಣ ಏನಪ್ಪ ಅಂದರೆ, ಅವರು ಒಂದು ರೀತಿ ನಿಮ್ಮ ಒಂದು ಈ ಕೆಲಸ ಕಾರ್ಯದ ವಿಧಾನ, ಅದರ ಮಟ್ಟವನ್ನು ಟೀಕಿಸ್ತಾ ಇರ್ತಾರೆ. ಅದು ನಿಮಗೆ ಇಷ್ಟ ಆಗಲ್ಲ. ಆದರೆ ಏನು ಮಾಡ್ತೀರಿ, ಇವತ್ತು ಒಂದೇ ಸಲ ಅವರ ವಿರುದ್ಧ ಒಂದು ರೀತಿ ಯುದ್ಧನೇ ಘೋಷಣೆ ಮಾಡೋದು ಅಂತಾರಲ್ಲ, ಆ ಥರ ಮಾಡ್ತೀವಿ. ಎಷ್ಟು ಸಿಟ್ಟು ಬಂದಿರುತ್ತೆ ನಿಮಗೆ ಅಂದರೆ, ಯಾರ ಮಾತನ್ನು ಕೇಳಲ್ಲ, ನಿಮ್ಮ ಪಾಡಿಗೆ ನೀವು ನಿಮ್ಮ ವಿರುದ್ಧ ಮಾತಾಡೋರ ಒಂದು ರೀತಿ ಅವ್ರು ಸೋಲೊಪ್ಕೊಂಬೋವರೆಗೂ ಬಿಡಲ್ಲ, ಆ ರೀತಿ ಮಾಡ್ತೀವಿ. ಈ ಕಾರಣದಿಂದ ನಿಮ್ಮ ಬಂಧು ಬಳಗದವರಲ್ಲ, ನೀವೇ ಅವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತೀರಿ. ಕಾರಣ ಒಂದೇ ಒಂದು, ನಿಮಗೆ ಬೇರೆಯವ್ರನ್ನ ಬೈಬೇಕು, ಬೇರೆಯವ್ರನ್ನ ಕಂಡಮ್ ಮಾಡಬೇಕು, ಇಂತಹ ಮನಸ್ಥಿತಿ ಇರಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ಇದು ನಿಮ್ಮ ಬುದ್ಧಿ. ಆದ್ದರಿಂದ ಬೇರೆಯವರಿಂದ ದೂರ ಬಿದ್ದು ಏಕಾಂಗಿಯಾಗಿ, ಆದರೆ ಆತ್ಮವಿಶ್ವಾಸದಿಂದ ನಿಮ್ಮ ಕರ್ತವ್ಯವನ್ನು ಪಾಲಿಸ್ತೀರಿ. ನಿಮ್ಮ ಈ ಕರ್ತವ್ಯ ನಿಷ್ಠೆಗೆ ಮುಖ್ಯವಾಗಿ ಕುಟುಂಬದ ಹಿರಿಯರ ಒಂದು ಪ್ರಶಂಸೆ ಸಿಗುತ್ತೆ. ಈ ಕಾರಣದಿಂದ ಒಂದು ವೇಳೆ ನಿಮಗೆ ಯಾವುದೇ ತೊಂದರೆ ಆದರೂ ಕೂಡ ನೀವು ಆ ತೊಂದರೆಯಿಂದ ಹೇಗೆ ಪಾರಾಗಬೇಕು ಅನ್ನೋ ಒಂದು ಮಾರ್ಗದರ್ಶನ ಸಹ ಅವರಿಂದ ಸಿಗುತ್ತೆ. ಆದ್ದರಿಂದ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣಿ. ನೀವು ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಷ್ಠೆಯಿಂದ ಮುಂದುವರಿಯಿರಿ, ಏನು ತೊಂದರೆ ಆಗಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಬರಲ್ಲ. ಉತ್ತಮ ಆದಾಯ ಇರುತ್ತೆ, ಖರ್ಚು ವೆಚ್ಚಗಳು ಸಹ ಅದೇ ರೀತಿ ಇರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋದು ಇಲ್ಲಿ ಮುಖ್ಯವಾಗಿ ಈ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಸ್ವಲ್ಪ ದೈಹಿಕವಾಗಿ ಬಲಹೀನರಾಗ್ತಾರೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಮನೆಗಳಲ್ಲಿ ಲೇಡೀಸ್ ಏನಾದ್ರು ಮಲಗ್ತು ಅಂದರೆ ಯಾವ ಕೆಲಸವೂ ನಡೆಯಲ್ಲ, ನಿಂತೋಗುತ್ತೆ. ಅದಕ್ಕೋಸ್ಕರ ಅವರೇ ಕೆಲಸ ಮಾಡಬೇಕಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಒಂದು ರೀತಿ ಸಹಕಾರವನ್ನು ನೀಡಬೇಕು. ಅವರ ಆರೋಗ್ಯದ ಬಗ್ಗೆ ಎಲ್ಲರೂ ನೋಡ್ಕೋಬೇಕು. ಇನ್ನು ಮತ್ತೊಂದು ವಿಚಾರ, ಇವರಿಗೆ ಹೀಗೆ ಆಗೋದಕ್ಕೆ ಕಾರಣ ಏನು, ದೈಹಿಕವಾಗಿ ಬಳಲೋದು ಕಾರಣ ಏನು ಅಂದರೆ, ಇವರು ಯಾವುದೋ ಒಂದು ಅತಿ ಮುಖ್ಯವಾದಂತಹ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ಏಕಾಂಗಿಯಾಗಿ ಮಾಡಿರ್ತಾರೆ, ದೈಹಿಕ ಶ್ರಮದಿಂದ ಮಾಡಿರ್ತಾರೆ. ಆದರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಕುಟುಂಬದಲ್ಲಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ನಿಮ್ಮ ನಿರ್ಧಾರಕ್ಕೆ ಪ್ರತಿಯೊಬ್ಬರು ಮನ್ನಣೆಯನ್ನು ನೀಡ್ತಾರೆ. ಆದ್ದರಿಂದ ನೀವು ಸಾಧ್ಯವಾದಷ್ಟು ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದು ತುಂಬ ಮುಖ್ಯವಾದಂತಹ ವಿಚಾರ ಆಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ
ವರಮಾನ ಕಡಿಮೆ ಇದ್ದರೂ ಕೂಡ ಬುದ್ಧಿವಂತಿಕೆಯಿಂದ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ತೀರಿ. ಇದು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ. ಒಂದು ವೇಳೆ ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀವೇ ಕಂಡುಕೊಡ್ತೀರಿ, ಪ್ರಾಬ್ಲಮ್ ಆಗಲ್ಲ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಅವರ ಮಾರ್ಗದರ್ಶನಕ್ಕೆ ಶಿಕ್ಷಕರ ಸಮುದಾಯನೇ ಇರುತ್ತೆ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ, ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪೋದಕ್ಕೆ ದಾರಿದೀಪವಾಗುತ್ತೆ. ಧನುರಾಶಿಯಲ್ಲಿ ಹುಟ್ಟಿರೋರು ಅದು ಮುಖ್ಯವಾಗಿ ಬಹುಕಾಲದಿಂದ ಯಾವುದಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಅನಾರೋಗ್ಯದ ತೊಂದರೆ ಇದ್ದರೆ ಅದರಿಂದ ದೂರವಾಗ್ತೀರಿ. ಅಂದರೆ ಉತ್ತಮ ಒಂದು ಈ ವೈದ್ಯಕೀಯ ಸಲಹೆ ಸಿಗುತ್ತೆ. ಅದಕ್ಕೆ ನಿಮ್ಮ ಆತ್ಮೀಯರೊಬ್ಬರು ಕಾರಣರಾಗ್ತಾರೆ. ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬರುತ್ತೆ. ಇನ್ನು ಅವರ ಮನಸ್ಥಿತಿಯ ವಿಚಾರಕ್ಕೆ ಬಂದಾಗ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಪ್ರತಿಯೊಬ್ಬರಿಗೂ ಇವರಿಗೆ ಗೊತ್ತಿರುವಂತಹ ಒಂದು ಸಲಹೆ ಸೂಚನೆಯನ್ನು ನೀಡ್ತಾರೆ. ಆದರೆ ಯಾರು ಇವರ ಮಾತನ್ನು ಒಪ್ಪದೇ ಹೋದರೆ ಏನು ಮಾಡ್ತಾರಪ್ಪ, ಇವರು ಕೋಪದಿಂದ ವರ್ತಿಸ್ತಾರೆ. ಆದ್ದರಿಂದ ಆದರೆ ಇವರಿಗೆ ಎಷ್ಟೇ ಕೋಪ ಬರಲಿ, ಆ ಕೋಪ ತುಂಬ ಕಾಲ ಇರಲ್ಲ, ಬೇಗ ಶಾಂತರಾಗ್ತಾರೆ. ಈ ಕಾರಣದಿಂದ ಇವರ ಸುತ್ತಮುತ್ತ ಒಂದು ರೀತಿ ಸಹೃದಯ ಜೀವಿಗಳ ದಂಡೇ ಇರುತ್ತೆ. ಬಂಧು ಬಳಗದವರಾಗಿರ್ಬೋದು, ನೆರೆ ಹೊರೆಯವರಾಗಿರ್ಬೋದು, ಕುಟುಂಬದ ಸದಸ್ಯರಾಗಿರ್ಬೋದು, ಅಥವಾ ಸಹೋದ್ಯೋಗಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇವರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ವರಮಾನ ನಿಮಗೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಲೇಬೇಕು, ಇಲ್ಲವರೆ ತೊಂದರೆಗೆ ಸಿಕ್ಕಾಕ್ಕೋತೀವಿ. ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ. ಇವತ್ತು ನಿಮಗೆ ದೂರದ ಯಾತ್ರಾ ಸ್ಥಳಕ್ಕೆ ಕುಟುಂಬದ ಸದಸ್ಯರಿಂದ ಭೇಟಿಯನ್ನು ನೀಡ್ತೀರಿ. ಮನೆಯಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ನಡೆಯುತ್ತೆ. ಹಣಕಾಸಿನ ತೊಂದರೆ ಇಲ್ಲ. ಮಕರ ರಾಶಿಯಲ್ಲಿ ಜನಿಸಿರೋರು ಏನಪ್ಪ ಮಾಡ್ತಾರೆ ಅಂದರೆ, ಸ್ವಲ್ಪ ಆತುರದ ಬುದ್ಧಿಯನ್ನು ತೋರ್ತಾರೆ. ಆತುರದ ಬುದ್ಧಿ ಅಂದರೆ ಎಂಥದ್ದು? ಉದಾಹರಣೆಗೆ ಮನೆಯಲ್ಲಿ ಯಾರೋ ಒಬ್ಬರು ದೊಡ್ಡವರು ಇರ್ತಾರೆ, ವಯೋವೃದ್ಧರು ಇರ್ತಾರೆ. ಇವರು ಆಚೆ ಕಡೆ ಹೊರಡ್ತಾರೆ. ಅವ್ರು ಹೇಳ್ತಾರೆ, ಆ ಥರ ಹೋಗಬೇಡ, ಕ್ಲೀನಾಗಿ ಒಳ್ಳೆ ಬಟ್ಟೆ ಹಾಕೋ, ಸ್ವೆಟರ್ ಹಾಕೋ, ಚಳಿ ಇದೆ ಅಂತ. ಇವರೇನು ಮಾಡ್ತಾರೆ, ಅವ್ರ ಮಾತು ಕೇಳೋಲ್ಲ. ಆ ಚಳಿ ನನಗೇನು ಮಾಡೋದು ಬಿಡು ಅಂತ ಆಚೆ ಹೋಗ್ತಾರೆ. ನೆಗಡಿ ಬರುತ್ತೆ, ಇಲ್ಲದೆ ಹೋದರೆ ಜ್ವರ ಬರುತ್ತೆ. ಅಂದರೆ ಇವರದೇ ಆದ ತಪ್ಪಿನಿಂದ ಆರೋಗ್ಯದಲ್ಲಿ ಮುಖ್ಯವಾಗಿ ತೊಂದರೆ ಉಂಟಾಗುತ್ತೆ. ಎಚ್ಚರಿಕೆ ಇರಲಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಏನು ಮಾಡ್ತಾರೆ, ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ ಯಾವುದೋ ಒಂದು ಏನೋ ತೊಗೋಬೇಕು, ಏನೋ ಮಾಡಬೇಕು ಅಂತ ಏನೋ ಒಂದು ಬೇಡಿಕೆ ಇರುತ್ತೆ. ಇವರು ಯೋಚನೆ ಮಾಡ್ತಾರೆ, ಅಯ್ಯೋ ಸುಮ್ಮನೆ ಅನಾವಶ್ಯಕ ಖರ್ಚು ವೆಚ್ಚ ಅಂತ. ಅವರು ಬಿಡಲ್ಲ, ಇವ್ರು ಕೊಡಲ್ಲ. ಕೊನೆಯಲ್ಲಿ ಇವರು ಸಹನೆಯನ್ನು ಕಳ್ಕೊತಾರೆ. ಅವರೊಂದು 1000 ರೂಪಾಯಿ ಕೇಳಿದ್ರೆ ಇವನು 2000 ಅಂತ ಬಿಟ್ಬಿಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಕೋಪ ಮಾಡ್ಕೊಂಬೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಕೋಪ ಮಾಡ್ಕೊಂಬೋದು ಬದಲು ನಿಮ್ಮ ಮನಸ್ಸಿನಲ್ಲಿರೋ ವಿಚಾರವನ್ನು ಪ್ರತಿಯೊಬ್ಬರ ಜೊತೆ ಹಂಚ್ಕೊಳ್ಳಿ. ಮುಖ್ಯವಾಗಿ ಕುಟುಂಬದಲ್ಲಿ ನಿಮಗೆ ಸಾಕಷ್ಟು ಗೌರವ ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ನೀವು ಇದ್ದರೆ ಮಾತ್ರ ತೊಂದರೆ ಅನುಭವಿಸ್ತೀರಿ, ವಿಧಿ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇರಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಯಶಸ್ಸನ್ನು ಗಳಿಸ್ತೀರಿ. ನಿಮ್ಮ ಉನ್ನತ ಅಧಿಕಾರಿಗಳು ಸಹ ನಿಮಗೆ ಏನಾದರೂ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ಕಾತುರತೆಯಿಂದ ಕೂಡಿರ್ತಾರೆ. ಆದರೆ ನೀವು ಪ್ರತಿಯೊಂದು ತಿರಸ್ಕಾರದ ಭಾವನೆಯಿಂದ ನೋಡ್ತೀರಿ. ಯಾಕೆಂದರೆ ಯಾವುದನ್ನು ಬೇಡಿ ಪಡೆಯಬಾರದು ಅನ್ನೋ ಮನಸ್ಸು ನಿಮ್ಮಲ್ಲಿ ಇರುತ್ತೆ. ಇದು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಉತ್ತಮ ಆದಾಯ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಬೇಡ. ಹಣವನ್ನು ಉಳಿತಾಯ ಮಾಡೋದನ್ನು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಅಥವಾ ಯೋಜನೆಯನ್ನು ರೂಪಿಸಿ. ಕುಂಭರಾಶಿಯಲ್ಲಿ ಹುಟ್ಟಿರೋರು
ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ ಇವರಿಗೆ ಅಧಿಕವಾದಂತಹ ಅಥವಾ ದೊಡ್ಡ ಮಟ್ಟದ ಜವಾಬ್ದಾರಿಯೊಂದು ಬರುತ್ತೆ. ಅವರು ಆ ಕೆಲಸ ಮಾಡಲೇಬೇಕು, ಆ ಕೆಲಸ ಮಾಡಿದವರು ವಿಧಿನೇ ಇಲ್ಲ. ಆದರೆ ಇವರು ಏನಪ್ಪ ಮಾಡ್ತಾರೆ, ಸ್ವಲ್ಪ ಅದ್ರ ಬಗ್ಗೆ ಗಮನವನ್ನು ಕೊಡಲ್ಲ. ಇವ್ರ ಗಮನ ಕೊಡಲಿಲ್ಲ ಅಂತ ಅದು ಬೇರೆಯವರು ಸುಮ್ಮನೆ ಇರಲ್ಲ, ಅವರು ಇವ್ರ ಮೇಲೆ ಒತ್ತಡವನ್ನು ಹೇರ್ತಾರೆ. ಅವಾಗ ಏನು ಮಾಡ್ತಾರೆ, ಇವರು ಅನಿವಾರ್ಯ ಪರಿಸ್ಥಿತಿ ಉಂಟಾಗುತ್ತೆ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಪ್ರಯತ್ನದಿಂದ, ಹೆಚ್ಚಿನ ಪರಿಶ್ರಮದಿಂದ ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ, ಆ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾರೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಇವರಿಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪೇ ಒಂದು ದೊಡ್ಡದಾಗಿ ಕುಟುಂಬದಲ್ಲಿ ಪರಸ್ಪರ ವಾದ ವಿವಾದ ಉಂಟಾಗುತ್ತೆ. ಶಾಂತಿ ನೆಮ್ಮದಿ ಹಾಳಾಗುತ್ತೆ. ಒಬ್ಬರ ಮುಖ ಹೀಗೆ, ಇನ್ನೊಬ್ಬರ ಮುಖ ಹಾಗೆ. ಯಾರಿಗೂ ಶಾಂತಿ ನೆಮ್ಮದಿ ಇರಲ್ಲ. ಮನಸ್ಸಿಗೆ ಒಂದು ಸಂತೋಷದ ವಾತಾವರಣ ಇಲ್ಲದಿರೋದ್ರಿಂದ ಅನಾವಶ್ಯಕ ಒತ್ತಡ ಇರುತ್ತೆ. ಇದು ಉದ್ಯೋಗ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಜೊತೆ ನೀವು ಹೊಂದಿಕೊಂಡು ಬಾಳ್ತೀರಿ. ಕಾರಣ ಏನಪ್ಪ ಅಂದರೆ, ಕೆಲಸ ಮಾಡೋ ಕಡೆ ಯಾರೂ ಕೇಳೋಲ್ಲ, ಅವರು ಹೇಳೋದನ್ನು ನಾವು ಕೇಳಬೇಕಲ್ವಾ. ಆ ಥರ ಎಲ್ಲರಿಗೂ ಆಶ್ಚರ್ಯವಾಗುವಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತೀರಿ. ಕುಟುಂಬದಲ್ಲಿ ಮಾತ್ರ ಅಲ್ಲ, ಸಮಾಜದಲ್ಲಿ ಸಹ ನಿಮಗೆ ಪ್ರತಿಷ್ಠಿತ ಸ್ಥಾನಮಾನ ಇರುತ್ತೆ. ಅದನ್ನು ಉಳಿಸ್ಕೊಂಬೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡೋದು ಒಳ್ಳೆಯದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ, ಆದರೆ ನಿಧಾನಗತಿಯ ಪ್ರಗತಿ. ಆರೋಗ್ಯದ ಬಗ್ಗೆ ಮಾನಸಿಕ ಚಿಂತೆಯನ್ನು ಕಡಿಮೆ ಮಾಡಿಕೊಳ್ಳಿ, ಅದು ಅತಿ ಮುಖ್ಯವಾದಂಥ ವಿಚಾರ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಮೀನ ರಾಶಿಯಲ್ಲಿ ಜನಿಸಿರೋರಿಗೆ ಒಂದು ದೊಡ್ಡ ಮಟ್ಟದ ಆಸೆ ಆಕಾಂಕ್ಷೆಗಳಿರುತ್ತೆ, ಹೊಸ ರೀತಿಯ ಯೋಚನೆಗಳಿರುತ್ತೆ, ಮಹತ್ವಾಕಾಂಕ್ಷೆ ಅಂತ ಹೇಳ್ಬೋದು. ಆ ನಿರೀಕ್ಷೆಯೇ ದೊಡ್ಡ ಮಟ್ಟ. ಇಲ್ಲಿ ಕುಟುಂಬದ ಸದಸ್ಯರಿಗೆ ಏನಪ್ಪ ಆಗುತ್ತೆ ಅಂದರೆ, ಅದರಲ್ಲಿ ಯಾಕೆ ಇವರು ಈ ಥರ ಆಗ್ತಾಯಿದ್ದಾರೆ, ಒಂದು ವೇಳೆ ಆ ಕೆಲಸ ನಡೀದಿರ ಹೋಯಿತು, ಅವಾಗ ಏನು ಮಾಡ್ತಾರೆ, ತೊಂದರೆಗೆ ಬೆಳಗಾಗ್ತಾರೆ ಅನ್ನೋ ಯೋಚನೆ ಅವ್ರಿಗಿರುತ್ತೆ. ಆದರೆ ಇವರೇನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ಸ್ವತಂತ್ರವಾಗಿ ಏಕಾಂಗಿಯಾಗಿ ಒಂದು ರೀತಿಯ ಹೋರಾಟದ ಮನೋಭಾವನೆಯನ್ನು ತೋರ್ತಾರೆ. ಇದರಿಂದ ಇವರಿಗೆ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಏನಿರುತ್ತೆ ಅದನ್ನು ಪೂರೈಸೋದ್ರಲ್ಲಿ ನಿಜಕ್ಕೂ ಸಫಲರಾಗ್ತಾರೆ. ಇಲ್ಲಿ ಇವರ ಮನಸ್ಸಿನಲ್ಲೇ ಇರುತ್ತೆ, ಇವತ್ತು ಒಳ್ಳೆಯ ಆದಾಯ ಇರುತ್ತೆ, ದುಡ್ಡು ಕಾಸಿಗೆ ತೊಂದರೆ ಇರೋದಿಲ್ಲ ಅಂತ. ಅದೇನಪ್ಪ ಅಂದರೆ, ಇವರ ನಿರೀಕ್ಷೆಗೂ ಮೀರಿದಂತಹ ಆದಾಯ ಇವರಿಗಿರುತ್ತೆ, ಒಳ್ಳೆಯ ವರಮಾನ ಇರುತ್ತೆ. ಆದರೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಬೇಕು. ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನೂ ತೊಂದರೆ ಇಲ್ಲ. ಯಾವ ಕೆಲಸ ಕಾರ್ಯಗಳನ್ನು ಈ ದೈಹಿಕ ಶಕ್ತಿಯಿಂದ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನಿಸುತ್ತೋ, ಯಾವಾಗ ಇವರಿಗೆ ಯಾವುದೂ ಸಹಾಯ ಸಿಗಲ್ಲ ಅನ್ನೋ ಒಂದು ಸಂದೇಹ ಬರುತ್ತೋ, ಆವಾಗ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತದೆ. ಒಂದೇ ರೀತಿಯ ಮನೋಭಾವನೆ ಇರಲ್ಲ, ಬೇರೆಯವರಿಂದ ಯಾವುದೇ ಒಂದು ನಿರೀಕ್ಷೆ ಇರಲ್ಲ. ಬೇರೆ ಯಾರು ಬಂದು ಇವ್ರಿಗೇನಾದ್ರು ಕಾಣಿಕೆಯನ್ನು ಕೊಟ್ಟರೆ ಇವರು ಅದೇ ಕ್ಷಣದಲ್ಲಿ ಅವರಿಗೆ ಮರು ಕಾಣಿಕೆಯನ್ನು ನೀಡಿಬಿಡ್ತಾರೆ. ಬೇರೆಯವರಿಂದ ಯಾವುದೇ ರೀತಿಯ ಆಶಯ ಇರಲ್ಲ ಇವರಿಗೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ಕೈ ಕಾಲಲ್ಲಿ ನೋವು ಬರುವಂತಹ ಸಾಧ್ಯತೆಗಳಿರುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರು ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಿ ಸಹಾಯವನ್ನು ಮಾಡ್ತಾರೆ. ನಮಸ್ಕಾರ.